ಕಾವೇರಿ ಹೋರಾಟಕ್ಕೆ ಪ್ರಮುಖ ವಿಪಕ್ಷ ಬಿಜೆಪಿ ಕೂಡ ಧುಮುಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆಗಿಳಿದಿದೆ. ಸಿಡಬ್ಲ್ಯೂಎಂಎ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿರೋದು. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಒತ್ತಾಯಿಸಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರ ಸಮರ್ಥವಾಗಿ ಕನ್ವಿನ್ಸಿಂಗ್ ಆಗಿ ವಾದ ಮಂಡಿಸಿಲ್ಲ ಪ್ರಾಧಿಕಾರದ ಮುಂದೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಯಕರು ಯಡಿಯೂರಪ್ಪಾಜಿಯವರು ಪಕ್ಷದ ಎಲ್ಲ ಮುಖಂಡರು ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಬರಗಾಲ ನಮ್ಮನ್ನ ಪೀಡಿಸ್ತಾ ಇದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅಂತ. ಆದ್ರೆ ಕಾಂಗ್ರೆಸ್ ಅನ್ನ ನಂಬಿ ವೋಟ್ ಹಾಕ್ಬಹುದಾ? ಮಳೆಯನ್ನ ನಂಬಬಾರದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬೇಕಾ? ಇದೇ ತಿಂಗಳು 4ನೇ ತಾರೀಕು ಮಾನ್ಯ ಅಶೋಕ್ ಅವರು ನಾನು ಕೂಡ ಇದೇ ಸ್ಥಳಕ್ಕೆ ಬಂದಿದ್ವಿ. ಆವತ್ತು ಅಧಿಕಾರಿಗಳು ಹೇಳಿದ್ರು 10 TMC ನೀರು ನಮ್ಮಲ್ಲಿದೆ, 6 TMC 2 ತಿಂಗಳಿಗೆ ಕುಡಿಯೋ ನೀರು ಮಾತ್ರ ಇದೆ, 4 TMC ಅದು ಡೆಡ್ ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು CWCಗೆ? ಪಾಪ ಅವ್ರು ಏನ್ ಮಾಡೋದು, CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಹೇಳಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. 145 ವರ್ಷಗಳ ನಂತರ ಶಿಂಷಾದಲ್ಲಿ, ನಾನು ನಿನ್ನೆಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ನೀರಿಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ CWCಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಅಥವಾ ಜೂನ್ ನಲ್ಲೇ ನೀವು ಎಚ್ಚರಿಕೆ ತಗೊಳ್ಬೇಕಾಗಿತ್ತು. ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ. ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರೆ ಏನ್ರಿ ಪ್ರಯೋಜನ? ಹೇಳ್ಕೊಡ್ಬೇಕಾಗಿತ್ತು ಆವತ್ತೇನೆ. ನೀವು ಮೋಡ ಬಿತ್ತನೆ ಮಾಡೋದಾದ್ರೆ ನೀವು ಜೂನ್ ನಲ್ಲೇ ಮಾಡ್ಬೇಕಾಗಿತ್ತು. ಇವತ್ತು ಮಳೆ ಬರ್ತಿರ್ತದ್ದು, ಎಲ್ಲರೂ ಬೆಳೆ ಬೆಳೀತಿದ್ರು, ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ಕಣ್ಣೋರ್ಸಕ್ಕೆ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮುದ್ದಿನಲ್ಲಿ ನಾವು ಹೇಳಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು ಮುಖ್ಯಮಂತ್ರಿ. ನಮ್ಮ ರೈತರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸೇರಿದ್ವಿ. ಇವತ್ತಿನ ದಿನ ನಾವು ಪ್ರಶ್ನೆಗಳು, ನಮಗೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ. ಯಾವ ಒಂದು ಸರ್ಕಾರ, ಯಾವ ಒಂದು ಪಕ್ಷ 3 ವರ್ಷಗಳ ಹಿಂದೆ ಮೇಕೆದಾಟನ್ನ ನಾವು ಕಟ್ತೀವಿ, ಈ ಪಕ್ಷ ನಾವು ಏನು ಮಾಡಕ್ಕಾಗ್ತಿಲ್ಲ, ನಾವು ಬಂದ್ರೆ ನಾವು ರೈತರಿಗೆ ನಾವು ನ್ಯಾಯ ಕೊಡ್ತೀವಿ, ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಬಂದಿದ್ದು ಸರ್ಕಾರ, ಒಂದು ಪಕ್ಷ ಇವತ್ತು ಅದರ ಉಸಿರೆತ್ತುತ್ತಾ ಇಲ್ಲ. ಇವತ್ತು
ಇವತ್ತು ನೀವು ನಮ್ಮ ಇರೋಂತ ಒಂದು ಅಣೆಕಟ್ಟುಗಳಲ್ಲಿ ಡ್ಯಾಮ್ಗಳಲ್ಲಿ ನೀರು ಉಳಿಸ್ಕೊಳಕ್ ಆಗಿಲ್ಲ. ನೀವು ಯಾವ ಹೊಸ ಡ್ಯಾಮ್ನ ಕಟ್ಟಿ ಯಾವ ರೈತರ ಒಂದು ಹಿತರಕ್ಷಣೆಯನ್ನ ನೀವು ಕಾಪಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ ಇವತ್ತಿನ ದಿನ. ಇಲ್ಲಿ ನಮ್ಮ ರೈತರಿಗೆ ಅನ್ಯಾಯ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಬಿಡದಿಯಲ್ಲಿ ಅಲ್ಲೂ ರೈತರ ಜಮೀನು ಕಿತ್ತುಕೊಂಡು ಅವರ ಜೀವನಕ್ಕೆ ಒಂದು ಅನ್ಯಾಯ ಮಾಡುವಂತ ಕೆಲಸನೂ ನಡೀತಾ ಇದೆ. ಅಂದ್ರೆ ರೈತರ ಬಗ್ಗೆ ಈ ಒಂದು ಸರ್ಕಾರಕ್ಕೆ ಈ ಒಂದು ಪಕ್ಷಕ್ಕೆ ಒಂದಷ್ಟು ಒಂದು ಚೂರು ಕಾಳಜಿ ಇಲ್ವಾ ಅನ್ನೋದು ನಮ್ಮ ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿತ್ತು. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಲಾದ್ರೂ ಹೇಗೋ 3ನೇ ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ನಲ್ಲಿ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕದ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ KRS ಕರ್ಕೊಂಡು ಬನ್ನಿ, ತೋರಿಸಿ. ಇಲ್ಲಿಯ ಡ್ಯಾಮಿನ ಪರಿಸ್ಥಿತಿ ಏನಿದೆ ಅಂತ ತೋರಿಸಿ. ಇದೇ ಸಂದರ್ಭದಲ್ಲಿ ಹೋದ ವರ್ಷ ಎಷ್ಟು ಡ್ಯಾಮ್ ಭರ್ತಿಯಾಗಿತ್ತು, ನೀರಿನ ಒಳ ಹರಿವು ಎಷ್ಟಿತ್ತು, ಈಗಿನ ಪರಿಸ್ಥಿತಿ ಏನಿದೆ, ಬರದ ಭೀಕರತೆ ಹೇಗೆ ಕರ್ನಾಟಕವನ್ನು ಕಾಡ್ತಾ ಇದೆ ಅನ್ನೋದನ್ನ ಅವರು ಕಣ್ಣಾರೆ ನೋಡ್ಲಿ. ಬಹುಶಃ ಏಪ್ರಿಲ್ ಮೇ ತಿಂಗಳಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟದಲ್ಲೇನು ಅಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಲ್ಲೀನರಾಗಿದ್ದರು. ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗಲಿಲ್ಲ. DK ಶಿವಕುಮಾರ್ ಅವರು 10 ಬಾರಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ದೆಹಲಿಗೆ ಭೇಟಿಯನ್ನು ಕೊಟ್ಟರು. ಪಾಪ ಅವರಿಗೆ ವಕೀಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಸಮಯಾವಕಾಶ ಸಿಗಲಿಲ್ಲ. ಇದೆಲ್ಲವೂ ಕೂಡ ಈ ದುರಂತಕ್ಕೆ ಕಾರಣನೇ ಅಂತಲೇ ಹೇಳಬೇಕು. ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಆಗಲಿ ರೈತರ ರಕ್ಷಣೆ ಕಾಪಾಡಬೇಕಾಗ್ತದೆ. ಈಗೆಲ್ಲ ರೈತರು ನೀರು ಬಿಟ್ಬಿಟ್ಟು ವಿರೋಧ ಪಕ್ಷಗಳ ಸಭೆನ ಕರೀತೇನೆ ಅಂತ ಹೇಳಿದ್ರೆ ಏನು ಉಳ್ಕೊಂಡಿದೆ ಇವತ್ತು? ಅವ್ರು ಕೇಳೋಕ್ಕೂ ಮುಂಚೆ ನೀರು ಬಿಟ್ಟು ಈಗ ಸರ್ವಪಕ್ಷ ಸಭೆ ಕರೀತೇನೆ ಅಂತ ಹೇಳಿದ್ರೆ ಅದಕ್ಕೇನಾದ್ರು ಅರ್ಥ ಇದೆ? ಹಾಗಾದ್ರೆ ಏಪ್ರಿಲ್ ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ತಮಿಳುನಾಡಿಗರಿಸಲು ಮುನ್ನಾರನೆ ಸೇರುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರೋಧಕ್ಕಾಗಿ ಎನ್ನುವುದನ್ನ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದೀರಿ. ಸರ್ಕಾರ ಎಡವಿದೆ, ಕನ್ವಿನ್ಸಿಂಗ್ ಆಗಿ ವಾದ ಮಂಡಿಸೋದಕ್ಕಾಗಿಲ್ಲ. ರಾಜ್ಯದ ಸಮಸ್ಯೆಯನ್ನ ಟೆಕ್ನಿಕಲ್ ಕಮಿಟಿಯ ಮುಂದೆ ಮತ್ತು ಪ್ರಾಧಿಕಾರದ ಮುಂದೆ ಸಮರ್ಪಕವಾಗಿ ಬಂದು ಈ ಚಟುವಟಿಕೆಗೆ ಭಾಗವಹಿಸ್ತಾ ಇರೋದಕ್ಕೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯಣ್ಣ ಅವರೇ ಮತ್ತು ನಮ್ಮ ಅಶೋಕ್ ಅಣ್ಣಾಜಿ ಅವರೇ, ನಾರಾಯಣ ಸ್ವಾಮೀಜಿ ಅವರೇ, ನಮ್ಮ ತಂದೆ ಸಮಾನವಾದಂತ ಹೋರಾಟಗಾರರು, ಚಿಕ್ಕ ವಯಸ್ಸಿನಿಂದಲೂ ಹೋರಾಟ, ರೈತರ ಪರ ಹೋರಾಟ ಕೊಟ್ಕೊಂಡು ಬಂದಂತ ನಮ್ಮ ಪಿತಾ ಸಮಾನವಾದಂತ ಯಡಿಯೂರಪ್ಪ ಸಾಹೇಬರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.